ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಸರ್ವೇಶ್ವರ ಸ್ವಾಮಿಯೇ ಸ್ತೋತ್ರ. ಸರ್ವಶಕ್ತರಾದ ದೇವರೇ ಸ್ತೋತ್ರ. ಸದಮಲ ಸ್ವಾಮಿಯೇ ಸ್ತೋತ್ರ. ಸರ್ವ ಸೃಷ್ಟಿಯ ಒಡೆಯರೇ ಸ್ತೋತ್ರ. ದೇವರುಗಳಿಗೆಲ್ಲ ದೇವರಾಗಿರುವವರೇ ಸ್ತೋತ್ರ. ಪ್ರಭು ಯೇಸುವಿನ ತಂದೆಯಾದವರೇ ಸ್ತೋತ್ರ. ಪವಿತ್ರಾತ್ಮರ ಶಕ್ತಿಯಾದ ದೇವರೇ ಸ್ತೋತ್ರ. ತಂದೆಯಿಂದ ಬಂದಾತ ಯೇಸುವೇ ಸ್ತೋತ್ರ. ತಂದೆಯಲ್ಲಿಯೇ ಅಡಕವಾಗಿರುವ ಯೇಸುವೇ ಸ್ತೋತ್ರ. ಪವಿತ್ರಾತ್ಮರನ್ನು ಧರಿಸಿಕೊಂಡ ಯೇಸುವೇ ಸ್ತೋತ್ರ. ದೇವರ ಶಕ್ತಿಯಾದ ಪವಿತ್ರ ಆತ್ಮರೇ ಸ್ತೋತ್ರ. ದೇವರೊಂದಿಗೆ ವಾಸ ಮಾಡುವ ಪವಿತ್ರ ಆತ್ಮರೇ ಸ್ತೋತ್ರ. ಪಿತ ಸುತ ಪವಿತ್ರಾತ್ಮರಾದ ದೇವರೇ ಸ್ತೋತ್ರ. ಓ ಪವಿತ್ರ ಆತ್ಮರೇ ಸ್ತೋತ್ರ. ಓ ಪವಿತ್ರ ಆತ್ಮರೇ ಸ್ತೋತ್ರ. ಲೋಕದಲ್ಲಿ ಕ್ರಿಯೆ ಮಾಡುತ್ತಿರುವ ಪವಿತ್ರ ಆತ್ಮರೇ ಸ್ತೋತ್ರ. ದೇವರ ಶಕ್ತಿಯನ್ನು ಪ್ರಕಟಿಸುತ್ತಿರುವ ಪವಿತ್ರ ಆತ್ಮರೇ ಸ್ತೋತ್ರ. ಲೋಕದ ಸಕಲ ಶಕ್ತಿಗಳನ್ನು ಬಂಧಿಸುವವರೇ ನಿಮಗೆ ಸ್ತೋತ್ರ. ಸರ್ವ ಜ್ಞಾನ ಅರಿವನ್ನು ನೀಡುವ ಪವಿತ್ರ ಆತ್ಮರೇ ಸ್ತೋತ್ರ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನಲ್ಲಿ ವಾಸ ಮಾಡಲು ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನನ್ನು ಸತ್ಯದ ಪಥದಲ್ಲಿ ಮುನ್ನಡೆಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನನ್ನು ನನ್ನ ಕುಟುಂಬವನ್ನು ಶುದ್ಧೀಕರಿಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ನೆರಳಿನಲ್ಲಿ ನಾವು ವಾಸಿಸುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನಮ್ಮ ಕುಟುಂಬಗಳಲ್ಲಿ ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ.
ನಮ್ಮ ಕುಟುಂಬಗಳ ಹೋರಾಟಗಳನ್ನು ನಾಶ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನ ಕುಟುಂಬದ ಸಮಸ್ಯೆಗಳನ್ನು ನೀಗಿಸಿರಿ. ನನ್ನ ಬಾಳ ಸಂಗಾತಿಯನ್ನು ಸ್ಪರ್ಶಿಸಿರಿ. ನಾನು ಜನ್ಮ ಕೊಟ್ಟ ಮಕ್ಕಳನ್ನು ಸ್ಪರ್ಶಿಸಿರಿ. ನನಗಾಗಿ ನೀವು ಕೊಟ್ಟ ಹೆತ್ತವರನ್ನು ಅನುಗ್ರಹಿಸಿರಿ. ನನಗೆ ಕೊಟ್ಟ ಒಡ ಹುಟ್ಟಿದವರನ್ನು ಅನುಗ್ರಹಿಸಿರಿ. ನನಗೆ ಕೊಟ್ಟ ಎಲ್ಲ ಬಂಧು ಮಿತ್ರರನ್ನು ಅನುಗ್ರಹಿಸಿರಿ. ಓ ಪವಿತ್ರ ಆತ್ಮರೇ ಇಳಿದು ಬನ್ನಿರಿ. ಪ್ರಭು ಯೇಸುವಿನ ರಕ್ತದ ಸಂರಕ್ಷಣೆಯನ್ನು ನನ್ನ ಕುಟುಂಬಕ್ಕೆ ನೀಡಿರಿ. ನಿಮ್ಮ ಅಗ್ನಿಯಿಂದ ನನ್ನ ಕುಟುಂಬವನ್ನು ಸಂರಕ್ಷಿಸಿರಿ. ನಿಮ್ಮ ಅಗ್ನಿಯಿಂದ ನನ್ನ ಕುಟುಂಬದ ಪಾಪ ಶಾಪಗಳನ್ನು ಸುಟ್ಟು ಭಸ್ಮ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನಲ್ಲಿರುವ ದುಷ್ಟ ಗುಣಗಳನ್ನು ನಾಶ ಮಾಡಿರಿ. ನನ್ನಲ್ಲಿರುವ ಸ್ವಾರ್ಥ ಗುಣಗಳನ್ನು ನಾಶ ಮಾಡಿರಿ. ಪ್ರಾರ್ಥಿಸಲು ನನಗೆ ಶಕ್ತಿ ನೀಡಿರಿ. ಪ್ರಾರ್ಥಿಸಲು ನನಗೆ ಕಲಿಸಿರಿ. ಪ್ರಾರ್ಥನಾ ಜೀವಿತವನ್ನು ನನಗೆ ನೀಡಿರಿ. ನನ್ನನ್ನು ಭದ್ರವಾದ ಬಂಡೆಯನ್ನಾಗಿಸಿರಿ. ನನ್ನ ಕುಟುಂಬವನ್ನು ವಿಶ್ವಾಸದ ಬಂಡೆಯಾಗಿಸಿರಿ. ನನ್ನ ಕುಟುಂಬದ ಹೋರಾಟಗಳನ್ನು ತೆಗೆಯಿರಿ. ನನ್ನ ಕುಟುಂಬಗಳಲ್ಲಿ ಪ್ರೀತಿ ಕ್ಷಮೆಯನ್ನು ನೀಡಿರಿ. ನನ್ನ ಕುಟುಂಬದಲ್ಲಿ ಸಮಾಧಾನವನ್ನು ನೀಡಿರಿ. ನನ್ನ ಕುಟುಂಬದಲ್ಲಿರುವ ಅಹಂಕಾರ, ಅಹಂಭಾವ, ಸ್ವಾರ್ಥವನ್ನು ತೆಗೆಯಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಲ್ಲಿ ಬನ್ನಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳ ಕುಟುಂಬಗಳಲ್ಲಿ ಬನ್ನಿರಿ. ಪ್ರತಿದಿನದ ಧ್ಯಾನ ಪ್ರಾರ್ಥನೆಗಳಲ್ಲಿ ಒಂದಾಗುವವರಲ್ಲಿ ಬನ್ನಿರಿ. ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ನಲ್ಲಿ ಪ್ರಾರ್ಥಿಸುವವರನ್ನು ಬನ್ನಿರಿ. ಓ ಪವಿತ್ರ ಆತ್ಮರೇ ಇಳಿದು ಬನ್ನಿರಿ.
ನನ್ನನ್ನು ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸಿದ್ದೇನೆ. ನನ್ನ ಕುಟುಂಬವನ್ನು ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸಿದ್ದೇನೆ. ಓ ಪವಿತ್ರ ಆತ್ಮರೇ ಬನ್ನಿರಿ. ವಾಕ್ಯದ ಶಕ್ತಿಯಿಂದ ನನ್ನ ಕುಟುಂಬವನ್ನು ಕಟ್ಟಿ ಬಂಧಿಸಿರಿ. ವಾಕ್ಯದ ಶಕ್ತಿಯಿಂದ ನನ್ನ ಕುಟುಂಬವನ್ನು ಕಟ್ಟಿ ಬಂಧಿಸಿರಿ. ವಾಕ್ಯದ ಶಕ್ತಿಯಿಂದ ನನ್ನ ಕುಟುಂಬವನ್ನು ಕಟ್ಟಿ ಭದ್ರಪಡಿಸಿರಿ. ಯೇಸುವೇ ಸ್ತೋತ್ರ. ಅಪ್ಪಾ ತಂದೆಯೇ ಸ್ತೋತ್ರ. ಪವಿತ್ರ ಆತ್ಮರೇ ಸ್ತೋತ್ರ. ಅಪ್ಪ ತಂದೆ ಯೇಸುವೇ ಪವಿತ್ರ ಆತ್ಮರೇ, ಈ ಬೆಳಗಿನ ಸುಂದರವಾದ ಈ ಜಾವದಲ್ಲಿ ತೊದಲು ನುಡಿಗಳೊಂದಿಗೆ ನಿಮ್ಮ ಮುಂದೆ ಕುಳಿತು ಮಾತನಾಡುತ್ತಿರುವ, ಪ್ರಾರ್ಥಿಸುತ್ತಿರುವ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ರಾಜ. ಈ ಬೆಳಿಗ್ಗೆ ನಾವು ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವ ಕೃಪೆ ಕೊಟ್ಟಿದ್ದೀರಿ. ಎಷ್ಟೋ ಜನ ರಾತ್ರಿ ಮಲಗಿದವರು ಈ ಬೆಳಗಿನ ಜಾವವನ್ನು ನೋಡಲಿಲ್ಲ. ಎಷ್ಟೋ ಜನ ಬೆಳಗಿನ ಜಾವದಲ್ಲಿ ಕಣ್ಣು ಬಿಡುವಾಗಲೇ ಲೋಕದ ಆಸೆ, ಸುಖ, ಭೋಗ ಹೀಗೆ ಅನೇಕ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ. ಆದರೆ ನಾವಾದರೂ ಈ ಕಣ್ಣು ಬಿಡುವಾಗಲೇ ನಿಮ್ಮನ್ನು ಕಾಣುವಂತೆ, ನಿಮ್ಮನ್ನು ಸಂಧಿಸುವಂತೆ, ನಿಮ್ಮೊಂದಿಗೆ ಮಾತನಾಡುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ಲೋಕಕ್ಕಾಗಿ ಪ್ರಾರ್ಥಿಸುವಂತೆ ನಮಗೆ ಕರೆ ಕೊಟ್ಟಿದ್ದೀರಿ. ನಾವು ಎಷ್ಟು ಭಾಗ್ಯವಂತರು ಸ್ವಾಮಿ. ಸ್ವಾಮಿ ಸ್ತೋತ್ರ ಸ್ವಾಮಿ. ಇಂತಹ ಒಂದು ಭಾಗ್ಯ ಎಷ್ಟು ಶ್ರೇಷ್ಠವಾದದ್ದು ಸ್ವಾಮಿ. ಪ್ರತಿ ದಿನದಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವ ಅಗ್ನಿಯ ವಿಶ್ವಾಸಿಗಳಾಗಿ ನಮ್ಮನ್ನು ಮಾರ್ಪಡಿಸಿದ್ದೀರಿ ಸ್ವಾಮಿ. ನೀವು ನಮ್ಮಲ್ಲಿ ಖಂಡಿತವಾಗಿ ವಾಸ ಮಾಡುತ್ತೀರಿ ಸ್ವಾಮಿ. ಖಂಡಿತವಾಗಿ ನಮಗೆ ರಕ್ಷಣೆ ಉಂಟು ಸ್ವಾಮಿ. ಹೌದು, ನಿಮ್ಮಿಂದ ರಕ್ಷಣೆ ಉಂಟು ಸ್ವಾಮಿ. ನಮ್ಮ ವಿಶ್ವಾಸ ನಿಮ್ಮ ಮುಂದೆ ಇದೆ ಸ್ವಾಮಿ. ಇಂದು ನಾವು ನಮ್ಮ ಎಲ್ಲ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಒಂದೊಂದು ಕುಟುಂಬಗಳಲ್ಲಿರುವಂತಹ ನೋವು, ಭಾರ, ವೇದನೆ, ರೋಗ, ಸಮಸ್ಯೆ, ಸಾಲ, ಕಣ್ಣೀರು, ದುಃಖ, ರೋಗ ಎಲ್ಲವನ್ನು ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಪೇಚಾಟಗಳು, ಚಿಂತೆಗಳು, ಭಯಗಳು, ಕಚ್ಚಾಟಗಳು, ಕಿತ್ತಾಟಗಳು, ಹೊಡೆದಾಟಗಳು ಇವೆಲ್ಲವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ರಾಜ. ಲೋಕದಲ್ಲಿ ಬಿಲಿಯಾಂತರ ಕುಟುಂಬಗಳು ಅಯ್ಯೋ ನನಗಾಗಿ ಪ್ರಾರ್ಥಿಸಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿ, ಅಯ್ಯೋ ನನಗಾಗಿ ಪ್ರಾರ್ಥಿಸಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿ, ನನ್ನ ಮಕ್ಕಳಿಗಾಗಿ ಪ್ರಾರ್ಥಿಸಿ, ನನ್ನ ಹೆಂಡತಿ ಗಂಡನಿಗಾಗಿ ಪ್ರಾರ್ಥಿಸಿ. ಅನೇಕ ಜನರನ್ನು ನೋಡುತ್ತೇವೆ ಸ್ವಾಮಿ. ನಿಮ್ಮಲ್ಲಿ ಪ್ರಾರ್ಥನಾ ಸಹಾಯವನ್ನು ಕೇಳುತ್ತಾರೆ ಸ್ವಾಮಿ, ಪ್ರಾರ್ಥಿಸುತ್ತಾರೆ ಸ್ವಾಮಿ. ಇನ್ನೆಷ್ಟೋ ಜನರಿಗೆ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಕೇಳಬೇಕು ಎಂಬುದು ಗೊತ್ತಿಲ್ಲ ಸ್ವಾಮಿ. ಹೌದು ಸ್ವಾಮಿ, ಇಡೀ ವಿಶ್ವದಲ್ಲಿದ್ದ ಎಲ್ಲ ಕುಟುಂಬಗಳಲ್ಲಿ ಒಂದೊಂದಲ್ಲ ಒಂದೊಂದು ವಿಧದಲ್ಲಿ ಕೊರತೆಗಳು, ನೋವುಗಳು ತುಂಬಿ ಹೋಗಿದೆ ಸ್ವಾಮಿ. ಸಮಾಧಾನವು ಕಳಚಿ ಹೋಗಿದೆ ಸ್ವಾಮಿ. ಸಂತೋಷವಿಲ್ಲ ಸ್ವಾಮಿ. ಯಂತ್ರದಂತೆ ಕೇವಲ ದುಡಿದು ತಿಂದು ಸ್ವಾಮಿ ಜೀವಿಸುವ ಜೀವಿತವಾಗಿದೆ ಸ್ವಾಮಿ. ಎಷ್ಟೋ ಕುಟುಂಬಗಳಲ್ಲಿ ನೋಡುವಾಗ ಅಯ್ಯೋ ಯಾಕೆ ಸತ್ತರೆ ಸಾಕು, ಈ ಜೀವನ ಯಾಕೆ ಎಂಬ ಚಿಂತೆಗಳು ಸ್ವಾಮಿ. ನನ್ನಲ್ಲಿಯೂ ಆ ಚಿಂತೆಗಳು ಬಂದಿದೆ ಸ್ವಾಮಿ. ನನ್ನ ಕುಟುಂಬದಲ್ಲಿಯೂ ಇದೇ ಹೋರಾಟಗಳು ಇದೆ ಸ್ವಾಮಿ. ಯಾರ ಬಳಿ ಹೇಳಿಕೊಳ್ಳುವುದು ಸ್ವಾಮಿ? ನೀವೊಬ್ಬರೆಲ್ಲವೇ ಸ್ವಾಮಿ ನಮ್ಮ ಮುಂದೆ ಇರುವುದು. ಈ ಸ್ವಾಮಿ ನಮ್ಮೆಲ್ಲರ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮೆಲ್ಲರ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಕರುಣೆ ತೋರಿ, ದಯೆ ತೋರಿ.
ಪವಿತ್ರ ಕುಟುಂಬವಾಗಿರುವ ನಿಮ್ಮ ಕುಟುಂಬಕ್ಕೆ ನಮ್ಮೆಲ್ಲರ ಕುಟುಂಬಗಳನ್ನು, ನನ್ನ ಕುಟುಂಬವನ್ನು ಸಮರ್ಪಿಸುತ್ತಾ ಪಿತಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆ. ಆಮೇನ್. ಸುಪ್ರಭಾತ ಪ್ರಾರ್ಥನೆ ಉಂಟಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆಯೇ, ನಿನಗೆ ಕೋಟ್ಯಾನುಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆ, ಘನ ಮಹಿಮೆಯು ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಾತನೆ ನಿನಗೆ ಸ್ತೋತ್ರಪ್ಪ. ರಾತ್ರಿ ಮಲಗಿದವರು ಬೆಳಗಿನ ಸಮಯದಲ್ಲೆಲ್ಲ ಸ್ವಾಮಿ, ಆದರೂ ಈ ಪಾಪಿಯಾದ, ಅಯೋಗ್ಯರಾದ, ನೀಚರಾದ ನಮ್ಮನ್ನು ಸ್ವಾಮಿ ತಟ್ಟಿ ಎಬ್ಬಿಸಿ ಇಡೀ ವಿಶ್ವದ ಮಾನವ ಕೋಟಿಯ ಒಂದೊಂದು ಸಮಸ್ಯೆಗಳಿಗಾಗಿ ಪ್ರಾರ್ಥಿಸಲು ಹೆಸರಿಡಿದು ಕರೆದಾತನೇ ನಿನಗೆ ಕೋಟಿ ಸ್ತೋತ್ರಪ್ಪ. ಇರುವವನಾಗಿ ಇರುವ ಆತನ ನೀನಾಗಿದ್ದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ್ಯ. ಭೂಮಿ ಆಕಾಶವು ಗತಿಸಿ ಹೋದರೂ ನನ್ನ ವಾಕ್ಯವು ಎಂದಿಗೂ ಗತಿಸಿ ಹೋಗುವುದಿಲ್ಲ ಎಂದು ನುಡಿದಾತನೇ ನಿನಗೆ ಸ್ತೋತ್ರ ಸ್ವಾಮಿ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬ ಎಲ್ಲವೂ ಜೀವದ್ವಾರವನ್ನು ಹೊಂದುವಿರಿ ಎಂದು ನುಡಿದಾತನು ನೀನಲ್ಲವ ಸ್ವಾಮಿ. ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಪ್ಪ. ನಿನ್ನ ಶತ್ರುಗಳು ಒಂದು ದಾರಿಯಿಂದ ಬಂದರೆ 7 ದಾರಿಯಿಂದ ಚದುರಿ ಹೋಗುವಂತೆ ಮಾಡುತ್ತೇನೆ ಎಂದು ನುಡಿದಾತನು ನೀನಲ್ಲವ ರಾಜ್ಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮರೇ, ಈ ಬೆಳಗಿನ ಸಮಯದಲ್ಲಿ ನಮ್ಮ ಕುಟುಂಬದಲ್ಲಿ ಆಗಮಿಸಿ ಬಂದಿದ್ದಕ್ಕಾಗಿ ಸ್ತೋತ್ರ ಪವಿತ್ರಾತ್ಮರೇ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬ ಸೊಲೊಮೋನನಿಗೆ ಕೊಟ್ಟಂತ ಜ್ಞಾನವನ್ನು ನಮ್ಮೊಬ್ಬೊಬ್ಬರಿಗೂ ಅನುಗ್ರಹಿಸಿಕೊಟ್ಟಾತನೇ ನಿನಗೆ ಸ್ತೋತ್ರಪ್ಪ. ನಮ್ಮ ಕಣ್ಣೀರು, ನೋವು, ದುಃಖ, ಭಾರಗಳೆಲ್ಲವೂ ಕೃಪೆಯಿಂದ ತುಂಬಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ತಾಯಿ ಗರ್ಭದಿಂದಲೇ ನಮ್ಮನ್ನು ಇದು ಸ್ವಾಮಿ ಹೆಸರಿಡಿದು ಕರೆದು ಯಾವ ಚಿತ್ತಕ್ಕಾಗಿ ನಮ್ಮ ಮೇಲೆ ಇಟ್ಟಂತ ಪದ್ಧತಿಗಾಗಿ ನಿನಗೆ ಸ್ತೋತ್ರಪ್ಪ. ನಾವು ನಿಮ್ಮನ್ನು ಮರೆತರು, ನೀವು ನಮ್ಮನ್ನು ಮರೆಯಲಿಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ್ಯ. ಮನುಷ್ಯನ ಪ್ರೀತಿಗಿಂತ ನಿನ್ನ ಪ್ರೀತಿ ಶ್ರೇಷ್ಠವಾದ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಿಮಗೆ ಎಷ್ಟೇ ಕೃತಜ್ಞತೆ ಕೋಟಿ ಕೋಟಿ ಸ್ತೋತ್ರಗಳು ಸಲ್ಲಿಸಿದರು ಸಾಲದೆಯ. ಆದರೂ ಸ್ವಾಮಿ, ನಾವು ನಿಮ್ಮನ್ನು ಮರೆಯದಂತೆ ಒಂದೊಂದು ಕ್ಷಣವು ನಮ್ಮನ್ನು ಬಲಪಡಿಸುತ್ತಿರುವ ಆತನೇ ಸ್ತೋತ್ರಪ್ಪ. ಇಂದು ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸುವಂತೆ ನಮ್ಮೊಬ್ಬೊಬ್ಬರನ್ನೆಂದು ಹೆಸರಿದ್ದು ಕರೆದಿದ್ದೀರ ಸ್ವಾಮಿ. ಎಂತ ಒಂದು ಒಳ್ಳೆ ಸೌಭಾಗ್ಯನ ಅನುಗ್ರಹಿಸಿಕೊಟ್ಟ ಆತನೇ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಇದುವರೆಗೂ ನಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲ ವರದಾನಗಳಿಗಾಗಿ, ಉಪಕಾರಗಳಿಗಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಲಾಜರನ್ನು ಕರೆದಂತೆ ನಮ್ಮೊಬ್ಬೊಬ್ಬರನ್ನ ಹಿಂದೆ ಹೆಸರಿಡಿದು ಕರೆದಿದ್ದೀರ ಸ್ವಾಮಿ. ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಪ್ಪ. ದುಂದುಗಾರ ಮಕ್ಕಳಂತೆ ನಮ್ಮ ಪಾಪಗಳ ಅರಿವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೀರ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಪರಿಶುದ್ಧ ತಾಯೇ, ಸಕಲ ಸೌಭಾಗ್ಯಗಳ ರಾಣಿಯೇ, ನಮ್ಮೊಂದಿಗಿದ್ದು ಸದಾ ಈ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡವನ್ನು ಮುನ್ನಡೆಸುತ್ತಿರುವಂತ ನನ್ನ ತಾಯಿಯೇ, ನಮ್ಮೆಲ್ಲ ಕೋರಿಕೆ ಬೇಡಿಕೆಗಳನ್ನು ನಿಮ್ಮ ಪಾದಗಳಿಗೆ ಸಮರ್ಪಿಸಿಕೊಳ್ಳುವಾಗ ಪ್ರತಿದಿನ ಅಕ್ಕಾನಾವೂರಿನ ವಿವಾಹ ಸಂಸ್ಕಾರದಲ್ಲಿ ಮಾಡಿದಂತ ಅದ್ಭುತವನ್ನು ನಿಮ್ಮ ಮಗನಲ್ಲಿ ನಮ್ಮೆಲ್ಲ ಕೋರಿಕೆ ಬೇಡಿಕೆಗಳನ್ನು, ನಮ್ಮ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ಪ್ರತಿದಿನ ಪಡೆದುಕೊಡುತ್ತಿರುವಂತ ನನ್ನ ತಾಯಿಯೇ, ನನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಪ್ರೀತಿಯ ಜೀವಗಳ ಒಡೆಯನೇ. ಆಮೇನ್, 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 ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನ ಮಹಿಮೆ ಪಡಿಸೋಣ. ನೀನಿಂದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀನಿಂದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. 100 ವರುಷ ಈ ಜಗದಿ ಬಾಳಿದರೇನು, ಒಂದ್ಯೂಸ ನಿನ್ ಜೊತೆಗೆ ಬಾಳೋದೆ ಬೇಲು. 100 ವರುಷ ಈ ಜಗದಿ ಬಾಳಿದರೇನು,
ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ಪ್ರಭುವನ್ನು ಆರಾಧಿಸೋಣ. ಆರಾಧನೆಗೆ ಯೋಗ್ಯರಾದ ದೇವರನ್ನ, ಯೇಸುವನ್ನ, ಆತ್ಮರನ್ನ ನಾವು ಆರಾಧಿಸೋಣ. ಪೂರ್ಣ ಮನಸ್ಸು, ಆತ್ಮ ಹೃದಯದಿಂದ ನಮ್ಮನ್ನೇ, ನಮ್ಮ ಕುಟುಂಬಗಳನ್ನೇ ಯಾಗವಾಗಿ ಸಮರ್ಪಿಸುತ್ತ ವಿಶ್ವಾಸದಿಂದ ಯೇಸುವೇ ಸ್ತೋತ್ರ, ಯೇಸುವೇ ಅಪ್ಪ ತಂದೆಯೇ ಸ್ತೋತ್ರ. Alleluia, 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 Alleluia. Yeshua, Yeshua, Alleluia, Alleluia. Yeshua, Yeshua, ಸ್ತೋತ್ರ, ಸ್ತೋತ್ರ ಯೇಸುವೆ. ವಂದನೆಗಳು, ವಂದನೆಗಳು ಯೇಸುವೆ. ಓ ಪವಿತ್ರ ಆತ್ಮರೇ ಸ್ತೋತ್ರ. ಓ ಪರಿಶುದ್ಧ ಆತ್ಮರೇ ಸ್ತೋತ್ರ. Alleluia, Alleluia. ಆರಾಧನೆ, 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 ಸ್ತುತಿ, ಮಹಿಮೆ, ವಂದನೆ, ಸ್ತುತಿ, ವಂದನೆ, ಮಹಿಮೆ, ಸ್ತುತಿ, ವಂದನೆ, ಮಹಿಮೆ. ಯೇಸುವೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಶ್ರೀ ಆರಾಧನೆ, 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 ಆರಾಧನೆ. Alleluia, 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 Alleluia. Rabbi, 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 oh Rabbi, Rabbi. Yala ka, yala ka, yala ka, yala ma, yala, 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 yala ka, yala ka, yala ka, yala ma, yala, yala, yala. Sharubi aliyani astraliyani aliya. Sharubi aliyani astraliyani aliya. Sharubi aliyani astraliyani aliya. Sharubi aliyani astraliyani aliya. Ala shalilami aliya. Ala shalilami aliya. Alleluia, 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 Alleluia. Yeshua, 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 Yeshua. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಆರಾಧನೆ ಸ್ವಾಮಿ, ಆರಾಧನೆ ಸ್ವಾಮಿ. ಎಲ್ಲ ಯೋಚನೆ, ಚಿಂತನೆ, ಪ್ರಚೋದನೆ, ಬಲಹೀನತೆ, ನೋವು, ಭಾರ, ಗಾಯ, ಅವಮಾನ, ನಿಂದನೆ ಎಲ್ಲವುಗಳಿಗಾಗಿ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ ಸ್ವಾಮಿ.
ಏಕಾಂಗಿತನದ ಬದುಕಿಗಾಗಿ ಸ್ತೋತ್ರ ಸ್ವಾಮಿ, ಆರಾಧನೆ ಸ್ವಾಮಿ. ನನ್ನ ಕುಟುಂಬದ ಯಜಮಾನರಾದ ಯೇಸುವೇ ಸ್ತೋತ್ರ, ನನ್ನ ಕುಟುಂಬದ ವೈದ್ಯರಾದ ಯೇಸುವೇ ಸ್ತೋತ್ರ, ನನ್ನ ಕುಟುಂಬದ ನ್ಯಾಯಾಧಿಪತಿಯಾದ ಯೇಸುವೇ ನಿಮಗೆ ಸ್ತೋತ್ರ, ನನ್ನ ಕುಟುಂಬದ ರಕ್ಷಕರಾದ ಯೇಸುವೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ ಯೇಸುವೇ. Praise the Lord. Praise the Lord. Praise the Lord. Praise the Lord. ಸ್ವಯ ಮಕ್ಕಳ ಭಾರವಾದ ಸ್ಥಿತಿಗಾಗಿ ಸ್ತೋತ್ರ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಭಾರದಿಂದ, ವಿಶ್ವಾಸದಿಂದ ನಮ್ಮ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸು. ಪ್ರತಿಯೊಬ್ಬರ ಕುಟುಂಬಗಳು ನೋವು, ಭಾರ, ವೇದನೆ, ಕಣ್ಣೀರು, ಕಷ್ಟ, ನಷ್ಟ, ದುಃಖ, ರೋಗ, ಕಚ್ಚಾಟ, ಕಿತ್ತಾಟ, ಸಂಶಯ, ದೂಷಣೆ, ನಿಂದನೆ, ಅವಹೇಳನ, ಕಳ್ಳತನ, ಅನೈತಿಕತೆ, ಈ ಅನೇಕ ವಿಧದಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಬಾಧಿಸಲ್ಪಟ್ಟಿದೆ. ಎಲ್ಲ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸು. ಪ್ರಿಯರೇ, ನೀವು ಯೂಟ್ಯೂಬ್ನ ಮೂಲಕವಾಗಿ ಪ್ರಾರ್ಥಿಸುತ್ತಿರಬಹುದು, ಕೇಳುತ್ತಿರಬಹುದು, ಅಥವಾ ಫೇಸ್ಬುಕ್ನಲ್ಲಿ ನೀವು ಆಲಿಸುತ್ತಿರಬಹುದು, ಈ ಪ್ರಾರ್ಥನೆಯಲ್ಲಿ ಒಂದಾಗುತ್ತಿರಬಹುದು, ವಾಟ್ಸಪ್ನ ಮೂಲಕವಾಗಿ ನೀವು ಧ್ಯಾನಿಸುತ್ತಿರಬಹುದು. ನಿಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಕುಟುಂಬಕ್ಕಾಗಿ ಸಮರ್ಪಿಸಲ್ಪಡುವ ಪ್ರಾರ್ಥನೆ, ನನ್ನ ಕುಟುಂಬಕ್ಕಾಗಿಯೂ ಸಮರ್ಪಿಸಲ್ಪಡುವ ಪ್ರಾರ್ಥನೆ ನೀವು ಪ್ರಾರ್ಥಿಸಿ. ನಿಮ್ಮ ಮನಸ್ಸಿನಲ್ಲಿ ಈ ಕ್ಷಣ ಪ್ರಾರ್ಥಿಸಿ. ಯಜ್ಞವಾಗಿ ತೀದ ಪ್ರಭು ಯೇಸುವಿನ ಪಾದ ಚರಣಗಳಿಗೆ ಕುಟುಂಬಗಳನ್ನು ಸಮರ್ಪಿಸುತ್ತಾ, ಪವಿತ್ರಾತ್ಮರ ಸಹಾಯವನ್ನು ಯಾಚಿಸುತ್ತಾ ಪ್ರಾರ್ಥಿಸುವ ಕಡೆಗೆ ನಿನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸು. ನಿನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸುವ ಈ ಸಮಯ ಅತಿ ಶ್ರೇಷ್ಠವಾದ. ಒಬ್ಬರಾದ ಬಳಿಕ ಒಬ್ಬರು ವಿಶ್ವಾಸದಲ್ಲಿ, ಸತ್ಯತೆಯಲ್ಲಿ, ಯೇಸುವಿನೊಡನೆ, ದೇವರೊಡನೆ ಮಾತನಾಡಿರ್ತಾ ಪ್ರಾರ್ಥಿಸಿ. ಸಮಯ ನಿಗದಿ. ಒಬ್ಬರಾದ ಬಳಿಕ ಒಬ್ಬರು ವಿಶ್ವಾಸದ ಪ್ರಕಟಣೆಯಲ್ಲಿ ನಿನ್ನ ಸ್ವರವನ್ನು ದೇವರು ಕೇಳುತ್ತಿದ್ದಾರೆ, ನಿನ್ನ ದೇವರೊಡನೆ ಮಾತನಾಡುತ್ತಿದ್ದೀಯಾ ಎಂಬ ಅನುಭವದೊಂದಿಗೆ ದೇವರಲ್ಲಿ ಮಾತನಾಡುವ ಸಮಯ. ಮಾತನಾಡಿ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸು ಮಹಿಮೆ. ಅಪ್ಪ, ನಮ್ಮ ಪ್ರೀತಿಯ ರಕ್ಷಕನೇ, ರಾಜನೇ, ನಮ್ಮೆಲ್ಲಾ ರೀತಿಯಲ್ಲಿ ರಕ್ಷಿಸಿ ಕಾಪಾಡುವ ತಂದೆ, ಸ್ತೋತ್ರ ಆರಾಧನೆ, ಮಹಿಮೆ ತಂದೆ. ಅಪ್ಪ, ಇವತ್ತು ನಮ್ಮ ಕುಟುಂಬಕ್ಕಾಗಿ ಪಾದಕ್ಕೆ ಒಪ್ಪಿಸಿ ಕೊಟ್ಟಿದ್ದೀವಿ ತಂದೆ.
ನಮ್ಮ ಕುಟುಂಬವನ್ನು ಪಾದಕ್ಕೆ ಒಪ್ಪಿಸಿಬಿಟ್ಟು ಅವರ ಬಗ್ಗೆ ಪ್ರಾರ್ಥನೆ ಮಾಡುತ್ತಿದ್ದೆ ತಂದೆ. ನಮ್ಮ ಕುಟುಂಬ ತಂದೆ, ನಮ್ಮ ಕುಟುಂಬ ಕೊಟ್ಟಿರೋದು ನೀವೇ ತಂದೆ. ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ ಎಲ್ಲವೂ ತುಂಬಿರುವಂತೆ ಆಶೀರ್ವದಿಸಿ ತಂದೆ. ನಮ್ಮ ಕುಟುಂಬದಲ್ಲಿ ಸಂತೋಷನೂ ಒಂದು ತಲೆ ಇರುತ್ತೆ, ಸರಿ ಇರುವುದಿಲ್ಲ ತಂದೆ. ಯಾವುದೋ ಕೆಟ್ಟ ಆಲೋಚನೆ ಒಂದು ಜಗಳನೂ ಆಗಿದೆ ತಂದೆ, ಹಳವೂ ಆಗ್ತಿದ್ದೀವಿ ತಂದೆ. ಎಷ್ಟು ನೋವಾದ ದುಃಖ ಸಾಲದು ತಡೆಯದು ಸಾಧ್ಯವಾಗಲಿದೆ ತಂದೆ. ಎಷ್ಟೋ ಕಷ್ಟಗಳು ತಂದೆ, ಎಷ್ಟೋ ಕಷ್ಟಗಳು, ಎಷ್ಟೋ ನೋವುಗಳು ತಂದೆ. ಅದಕ್ಕೆಲ್ಲ ನೀವೇ ಸಮಾಧಾನ ತಂದೆ. ಸಮಾಧಾನ ಪ್ರಭು ನೀವಾಗಿರು ತಂದೆ. ಹಾಗೆ ನಮ್ಮ ಕುಟುಂಬದಲ್ಲಿ ಸಂತೋಷ ಇತ್ತು, ನೀವು ನಮ್ಮದಲ್ಲಿ ನಿಂತು ನಮ್ಮನ್ನು ನಡೆಸು ತಂದೆ. ನೀವಿಲ್ಲ ಅಂದ್ರೆ ನಮ್ಮ ಕುಟುಂಬಗಳು ಚೆನ್ನಾಗಿರಲಿ ತಂದೆ. ನೀವಿರ್ಬೇಕು ನಮ್ಮ ಜೊತೆಲಿ ಇದ್ದು ನಮ್ಮ ಒಳ್ಳೆ ರೀತಿಯಲ್ಲಿ ಇರುವಂತಹ ಆಶೆ ತಂದೆ. ನಮ್ಮ ಇರುವ ಕುಟುಂಬದಲ್ಲಿ ಒಬ್ಬರೊಬ್ಬರು ನಿಮ್ಮ ಮಕ್ಕಳಾಗಿರುವಂತೆ ಆಶೀರ್ವದಿಸಿ ನಮ್ಮ ಪ್ರೀತಿ ತಂದೆ. ನಮ್ಮ ಮನೆಯಲ್ಲಿ ಎಷ್ಟು ಕಷ್ಟಗಳಿದೆ ತಂದೆ, ಆದರೆ ಒಬ್ಬರೊಬ್ಬರು ತಾಳ್ಮೆಯಿಂದ ಇರುವಂತೆ ಆಶೀರ್ವದಿಸಿ ತಂದೆ. ನಮ್ಮನೆಯಲ್ಲಿ ಎಲ್ಲ ಮಕ್ಕಳನ್ನು ಕಷ್ಟಪಡ್ತಾ ಇದ್ದಾರೆ ತಂದೆ. ಕಷ್ಟವೂ ಬರ್ತಾರೆ, ಹಾಡ್ತಾ ಇದ್ದಾರೆ, ಒಬ್ಬರೊಬ್ಬರು ಹಾಡುವುದನ್ನು ಒಬ್ಬರು ಗೊತ್ತಾಗ್ತಿದ್ದು ಹಾಡ್ತಾ ಇದ್ದಾರೆ ತಂದೆ. ಮಕ್ಕಳಿಗೆ ಆಶಿಸ್ತಂದೆ, ಅವ್ರು ನೋಡಿ ನಾವು ಆಡಂಗಾಗಿರುತ್ತದೆ. ನೀವೇ ನಮ್ಮ ಸಮಾಧಾನ ತಂದೆ. ನಮ್ಮ ಕುಟುಂಬಕ್ಕೆ ದಾರಿ ತೋರಿಸ್ತಂದೆ. ನನ್ನ ಪ್ರೀತಿ ತಂದೆ, ಮಗನಾಗಲಿ ಸೊಸೆ ಆಗಲಿ ನಾನಾಗಲಿ ಕೆಲಸ ಪಡ್ತಾ ಇರ್ತದೆ. ಈ ಕುಟುಂಬ ನಮ್ಮ ಆಶೀರ್ವಾದ ಯಾವಾಗ ತಂದೆ. ಒಬ್ಬರೊಬ್ಬರು ನಮ್ಮ ಕುಟುಂಬ ಎಷ್ಟೋ ಕುಟುಂಬಗಳ ಕಷ್ಟಪಡುತ್ತದೆ. ನೀವು ಮಕ್ಕಳಲ್ಲಿ ಇಷ್ಟು ನಮ್ಮನ್ನಿಸುತ್ತದೆ. ಪವಿತ್ರ ಆತ್ಮರೇ, ನೀವಿಲ್ಲ ನಮ್ ಕಷ್ಟವಾಗುತ್ತದೆ. ನಮ್ಮ ಜೊತೆಲಿ ಇದು ಒಬ್ಬರೊಬ್ಬರ ಜೊತೆಲಿ ಇದು ನಮ್ಮನ್ನು ಮಾತನಾಡುತ್ತದೆ. ನಮ್ಮ ಕುಟುಂಬ ಆಶೀರ್ವದಿಸುತ್ತದೆ. ನಮ್ಮ ಕುಟುಂಬ ನಿಮ್ಮ ಪಾದಕ್ಕೆ ಅಪ್ಪಸಿಕೊಟ್ಟು ನಮ್ಮ ಕುಟುಂಬವನ್ನು ಆದರ್ಶವನ್ನು ಮಾಡುತ್ತದೆ. ನಿಮ್ಮ ನಮ್ಮ ಜೊತೆಲೇ ಇದು ನಡೆಸುವ ಆಶೀರ್ವಾದವಾಗುತ್ತದೆ. ಏಕ ದೇವ ನಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಇಲ್ಲಿ ನಮ್ಮ ದೇವರೇ ತಂದೆ. ನಮ್ಮ ಮನೆಯಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ನಂಬಿಕೆ ಎಲ್ಲವೂ ಇರುವಂತಹ ತಂದೆ. ಅದೆಲ್ಲ ಇರಬೇಕಾದ್ರೆ ನೀವು ನಮ್ಮ ಜೊತೆಲಿ ಇರಬೇಕು ತಂದೆ. ಪವಿತ್ರ ಆದ್ಮೇಲೆ ಇದು ಹಣೆಗೆ ಕಷ್ಟವನ್ನು, ಊಟಕ್ಕೆ ಕಷ್ಟವನ್ನು, ಬಟ್ಟೆಗಳ ಕಷ್ಟವನ್ನು, ಇನ್ನು ಬರ್ತದೆ ಮಾತುಗಳ ಕಷ್ಟವು, ಏನೇನೋ ಇದೆ ತಂದೆ. ಅದೆಲ್ಲ ನಿಮಗ್ ಗೊತ್ತಿದೆ ತಂದೆ. ಯಾವ ಟೈಮಲ್ಲಿ ಏನ್ ಬೇಕು ಅಂತ ನಿಮಗ್ ಗೊತ್ತಿದೆ ತಂದೆ. ಅದನ್ನೆಲ್ಲ ನೀಡಿದ್ದೇವನೇ ನಮ್ಮ ಕುಟುಂಬನೇ ಪಾಲಿಗೆ ಒಪ್ಪಿದ್ದೀನಿ ತಂದೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಇದೆ ನಮ್ಮ ಪ್ರೀತಿ ತಂದೆ. ನಿಮ್ಮ ಆಶೀರ್ವಾದ ಎಲ್ಲರನ್ನೂ ಆಶೀರ್ವಾದ ನಮ್ಮ ಪ್ರೀತಿ ತಂದೆ. ಪಿತನ ಪವಿತ್ರ ನಾಮದಲ್ಲಿ ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪಾ ತಂದೆ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನದಲ್ಲಿ ನನ್ನ ರಾಜ್ಯಾಧಿರಾಜನೇ, ಇಡೀ ವಿಶ್ವದಲ್ಲಿರುವಂತ ಎಲ್ಲ ಕುಟುಂಬಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ಬೆಳಕಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ರಾಜ್ಯ. ಪವಿತ್ರಾತ್ಮನ ಅಭಿಷೇಕವು ಈ ಬೆಳಗಿನ ಸಮಯದಲ್ಲಿ ಎಲ್ಲ ಕುಟುಂಬಗಳ ಮೇಲೆ ಇಳಿದು ಬರಲಿದ್ದೇವಾ ಸ್ವಾಮಿ. ವಿಶೇಷವಾಗಿ ನನ್ನನ್ನು, ನನ್ನ ಪತಿಯನ್ನು ನನಗೆ ದಾನವಾಗಿ ನಿನ್ನಂತೆ 2 ಮಕ್ಕಳು ನಿನ್ನ ಪರಿಶುದ್ಧ ನಾಮಕ್ಕೆ ಸಮರ್ಪಿಕೊಂಡ ರಾಜ್ಯ. ನನ್ನ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನಿಮ್ಮ ದೈವ ಕರುಣೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಎಲ್ಲ ಶೋಧನೆಗಳಿಂದಲೂ ಅಪಾಯದೆಲ್ಲ ನಿಂದೆ ಅವಮಾನಗಳನ್ನು ಸಹಿಸುವಂತ ಶಕ್ತಿಯನ್ನು ನಾವೆಲ್ಲರಿಗೂ ಅನುಗ್ರಹಿಸಿಕೊಡ್ತೇವಾ ಸ್ವಾಮಿ. ನನ್ನ ಸ್ವರ್ಗೀಯ ಪ್ರಾರ್ಥನಾ ತಂಡದ ಅಂಗಾಂಗಳ ಕುಟುಂಬಗಳನ್ನು ಆಶೀರ್ವದಿಸು ರಾಜ್ಯ. ಆ ಮಕ್ಕಳ ಕುಟುಂಬಗಳು ಸ್ವಾಮಿ ನಿನ್ನ ಕುಟುಂಬವನ್ನಾಗಿ ಮಾರ್ಪಡಿಸಿ, ಆ ಮಕ್ಕಳೊಂದಿಗೆ ಸಾಕ್ಷಿಯನ್ನು ನಡೆಸುವಂತೆ ಮಾರ್ಪಡಿಸಿ ರಾಜ್ಯ. ಸ್ವಾಮಿ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನವಿಲ್ಲ ದೇವ. ಪತಿ ಪತ್ನಿಯರಲ್ಲಿ ವೈರಾಗ್ಯಗಳು, ಪ್ರೀತಿಸದ ಅವಸ್ಥೆಗಳು, ಮಕ್ಕಳು ತಂದೆ ತಾಯಿಗಳ ಮಾತುಗಳನ್ನು ಕೇಳದಂತ ಪರಿಸ್ಥಿತಿಗಳು ಸ್ವಾಮಿ. ನಾವು ಯಾರ ಬಳಿಯಲ್ಲಿ ಹೇಳುವುದು ದೇವ? ಅಮ್ಮ, ನಮಗೆ ನೀವು ಬಿಟ್ಟರೆ ಯಾರಿಲ್ಲ ಸ್ವಾಮಿ. ನೀವೇ ನಮ್ಮನ್ನು ಕೈ ಬಿಟ್ಟರೆ, ನೀವೇ ನಮ್ಮನ್ನು ತಿರಸ್ಕರಿಸಿದೆ ಅಪ್ಪ. ನಮಗೆ ಸಾಂತ್ವನ ಹೇಳುವವರಿಲ್ಲ ದೇವ. ಸ್ವಾಮಿ ಯೇಸುವೆ, ಈ ಬೆಳಗಿನ ಸಮಯದಲ್ಲಿ ಕುಟುಂಬಗಳನ್ನು ಆಶೀರ್ವದಿಸು ದೇವ. ಶಾಲದ ಜಂಜಾಟ, ಪತಿಯ ಕುಡುಕತನ, ಮಕ್ಕಳಿಂದ ಬರುವಂತಹ ನಿಂದೆ ಅವಮಾನಗಳು, ಎಷ್ಟೋ ಮಕ್ಕಳು ಮನೆ ಬಿಟ್ಟು ಹೋದಂತಹ ಪರಿಸ್ಥಿತಿಗಳು,
ತಂದೆ ತಾಯಿ ನೋವು ವೇದನೆಗಳು ಕಣ್ಣೀರಿಂದ ಪ್ರಾರ್ಥಿಸುತ್ತಿರುವಂತ ತಂದೆ ತಾಯಿಗಳ ಪ್ರಾರ್ಥನೆ ಆಲಿಸು ದೇವ. ಆ ಕುಟುಂಬಗಳನ್ನು ಒಂದುಗೂಡಿಸು ಸ್ವಾಮಿ. ಎಷ್ಟು ಅನೈತಿಕ ಸಂಬಂಧಗಳು ಬೇರ್ಪಟ್ಟು ಹೋದಂತ ಕುಟುಂಬಗಳಿಗೆ ನಾಮದಲ್ಲಿ ಒಂದುಗೂಡಲಿ ರಾಜ್ಯ. ಅಪಾಯಿಸುವೆ ಕುಟುಂಬಗಳಿಗೆ ಶಾಂತಿ ಸಮಾಧಾನವಿಲ್ಲ ರಾಜ್ಯ. ಅನಾರೋಗ್ಯದ ಸಮಸ್ಯೆ ಎಲ್ಲವನ್ನು ಕಳೆದುಕೊಂಡು ಬರಿದಾಗಿ ನಿಂತಿರುವಂತ ಕುಟುಂಬಗಳ ರಾಜ್ಯ. ಕುಟುಂಬದಲ್ಲಿ ಸ್ವಾಮಿ ಯಾರು ಬದುಕುವುದೇ ಬೇಡ ಎಂಬ ಪ್ರೇರೇಪಿಸಿದಂತ ಒಂದು ಕುಟುಂಬಗಳು ಸ್ವಾಮಿ. ಅಪಾಂತ ಕುಟುಂಬಗಳನ್ನು ಮುನ್ನಡೆಸುವಂತ ದೇವರು ನೀನು ರಾಜ್ಯ. ಎಲ್ಲರೂ ಕೈ ಬಿಟ್ಟರು ನೀನು ಕೈ ಬಿಡುವ ದೇವರಲ್ಲ ಸ್ವಾಮಿ. ಇದರ ಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂದು ನುಡಿದಾತನು ನೀನಲ್ಲವಪ್ಪ. ಅಪಾಯಿಸುವೆ ನಮ್ಮ ನೆರೆಯವರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಮಿತ್ರಾದಿಗಳು, ನನ್ನ ಅಕ್ಕಪಕ್ಕದಲ್ಲಿರುವಂತ ಎಲ್ಲ ಕುಟುಂಬಗಳನ್ನು, ನನ್ನ ವಿಚಾರದಲ್ಲಿರುವಂತ ಎಲ್ಲಾ ಕುಟುಂಬಗಳಲ್ಲಿ ಸ್ವಾಮಿ ಶಾಂತಿ ಸಮಾಧಾನ ನಿನ್ನ ಪ್ರೀತಿ ವಾತ್ಸಲ್ಯವನ್ನು ದೇಹ ಪಾಲಿಸಿಕೊಡು ರಾಜ್ಯ. ಅಪಾಯಿಸುವೆ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗುವುದಿಲ್ಲ ದೇವ. ಪ್ರೀತಿ ಇಲ್ಲದ ಅವಸ್ಥೆಗಳು ಸ್ವಾಮಿ. ಪ್ರೀತಿಸಲು ಹೋದರೂ ಪ್ರೀತಿ ಸಿಗದಂತ ಪರಿಸ್ಥಿತಿಗಳು ದೇವ. ಅಪಾಯದ ಕರಳು ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪಾಯಿಸುವೆ ಕುಟುಂಬಗಳಲ್ಲಿ ಇಳಿದು ಬಂದೆ ರಾಜ್ಯ. ಎಲ್ಲರ ಕುಟುಂಬಗಳನ್ನು ಆಶೀರ್ವದಿಸಿ ಸ್ವಾಮಿ. ಕೈ ಹಿಡಿದು ಮುನ್ನಡೆಸುವುದರ ದೇವತೆ ಸ್ವಾಮಿ. ಎಲ್ಲವನ್ನು ಜಯಿಸಿ ಸಹಿಸುವಂತ ಶಕ್ತಿಯನ್ನು ಒಂದೊಂದು ಕುಟುಂಬಗಳಿಗೂ ಅನುಗ್ರಹಿಸಿದೇವ. ನಿನಗಾಗಿ ಆಚರಿಯುವಂತ ಮಕ್ಕಳಿಗಾಗಿ ಸ್ವಾಮಿ ಆ ಕುಟುಂಬಗಳಲ್ಲಿ ಕೃಪೆ ಆಶೀರ್ವಾದ ಮೊದಲಾಗಿ ಇಳಿದು ಬರ್ಲಿಯಪ್ಪ. ಸಭಾಪಾಲಕರು, ಪಾಲಕರು, ಶುಭ ಸಂದೇಶ ಸಾರುವವರು, ಧರ್ಮಾಧ್ಯಕ್ಷರು, ಗುರುಗಳು, ಧರ್ಮ ಗುರುಗಳ ಕುಟುಂಬಗಳಲ್ಲಿ ಸಮಾಧಾನವಿಲ್ಲ ಸ್ವಾಮಿ. ಆ ಎಲ್ಲ ಕುಟುಂಬಗಳನ್ನ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸಿಕೊಡುತ್ತಾ ನಿನ್ನ ಕಲ್ವಾರಿ ರಕ್ತದಲ್ಲಿ ಬಂಧಿಸುತ್ತಾ ಬಿಟ್ಟು ಕೊಡುತ್ತಾ ಪ್ರಾರ್ಥಿಸುತ್ತಿದ್ದೇನೆ ಅಮ್ಮ. ಪರಿಶುದ್ಧ ತಾಯಿಯೇ, ಕುಟುಂಬದ ರಾಣಿಯೇ, ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಐಕ್ಯತೆ ಪ್ರೀತಿ ಸಹನೆ ತಾಳ್ಮೆಯ ಪಾಲಿಸಿಕೊಂಡು ಒಬ್ಬೊಬ್ಬರನ್ನು ಪ್ರೀತಿಸುತ್ತಾ ಗೌರವಿಸುತ್ತಾ ಬಿಟ್ಟು ಕೊಡುತ್ತಾ ತ್ಯಾಗ ಮಾಡುವಂತಹ ಕೃಪೆಯನ್ನು ಎಲ್ಲ ಕುಟುಂಬದ ಮಕ್ಕಳಿಗೆ ಅನುಗ್ರಹಿಸಿರಿ ಎಂದು ಆ ನಿಮ್ಮ ಪ್ರಿಯ ಪುತ್ರರಲ್ಲಿ ಪ್ರತಿದಿನವೂ ಸಂತರೊಂದಿಗೂ ದೂತರೊಂದಿಗೂ ಮಧ್ಯಸ್ಥಿಕೆ ವಹಿಸಿ ಬೇಡಿ ಪಡೆದು ಕೊಡಿರಿ ಎಂದು ಪಡೆದಿದ್ದೇನೆ ಎಂದು ನಂಬಿ ಪ್ರಾರ್ಥಿಸುತ್ತೇನೆ. ನನ್ನ ಪ್ರೀತಿಯ ಜೀವನದ ಒಡೆಯನೆ. ಆಮೇನ್ ಆಮೇನ್ ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ, ನನ್ನೆಲ್ಲರ ಕುಟುಂಬಗಳ ನಾಯಕರೇ ನಿಮಗೆ ಸ್ತೋತ್ರ. ಅಪ್ಪ ತಂದೆಯೇ, ಈ ಸಮಯದಲ್ಲಿ ಸ್ವಾಮಿ ನಮ್ಮೆಲ್ಲ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ. ಇಡೀ ವಿಶ್ವದಲ್ಲಿರುವ ಪ್ರತಿಯೊಂದು ಕುಟುಂಬವನ್ನು, ನಮ್ಮ ಸ್ವರ್ಗೀಯ ಯಾತ್ರಾ ತಂಡದ ಪ್ರತಿಯೊಂದು ಕುಟುಂಬವನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕಣ್ಣಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ಎಲ್ಲರ ಕುಟುಂಬಗಳನ್ನು ಇಳಿದು ಬನ್ನಿರಿ ರಾಜ. ಎಲ್ಲರ ಕುಟುಂಬಗಳಲ್ಲಿ ನೀವು ವಾಸ ಮಾಡಿರಿ ರಾಜ. ಶಾಂತಿಯ ರಾಜರೇ ನಿಮಗೆ ಸ್ತೋತ್ರ. ಅಪ್ಪ ತಂದೆ, ವಿಶೇಷವಾಗಿ ಪ್ರತಿಯೊಂದು ಕುಟುಂಬಗಳನ್ನು ಸಮರ್ಪಿಸುತ್ತಿರುವಾಗ ಶಾಂತಿ ಇಲ್ಲದ ಕುಟುಂಬಗಳಿಗೆ ವಿಶೇಷವಾಗಿ ಅರ್ಪಿಸಿರಿ ರಾಜ. ಅಪ್ಪ ತಂದೆಯು ನಮ್ಮೆಲ್ಲರ ಕುಟುಂಬಗಳನ್ನು ಕಾಯುವಾತನು ನೀನು ರಾಜ. ನಮ್ಮೆಲ್ಲರ ಕುಟುಂಬಗಳನ್ನು ಸಂರಕ್ಷಿಸುವಾತನು ನೀನು ರಾಜ. ನಮ್ಮ ಕುಟುಂಬಗಳನ್ನು ಕೈ ಹಿಡಿದು ಮುನ್ನಡೆಸುವಾತನು ನೀನು ರಾಜ. ನಿನ್ನನ್ನು ನಂಬಿಕೆ ಪ್ರಾರ್ಥಿಸುತ್ತಿರುವ ನಿನ್ನ ಮಕ್ಕಳ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ಕುಟುಂಬದಲ್ಲಿ ಶಾಂತಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಎಷ್ಟು ಕುಟುಂಬಗಳಲ್ಲಿ ಸ್ವಾಮಿ ಶಾಂತಿ ಇಲ್ಲದೆ ಸ್ವಾಮಿ ಕುಟುಂಬವು ಹಾಳಾಗುತ್ತಿದೆ ಸ್ವಾಮಿ. ಮಕ್ಕಳಿಂದ ಶಾಂತಿ ಇಲ್ಲ ಸ್ವಾಮಿ. ಹುಟ್ಟಿದವರಿಂದ ಶಾಂತಿ ಇಲ್ಲ ಸ್ವಾಮಿ. ಕಟ್ಟಿಕೊಂಡ ಪತಿ ಪತ್ನಿಯರಿಂದ ಶಾಂತಿ ಇಲ್ಲ ಸ್ವಾಮಿ. ಅಪ್ಪ ತಂದೆ, ವಿಶೇಷವಾಗಿ ನಮಗೆ ಬೇಕಾಗಿರುವುದು ನಿಮ್ಮ ಶಾಂತಿ ಸ್ವಾಮಿ. ಅಪ್ಪ ತಂದೆಗೆ ಎಲ್ಲರ ಕುಟುಂಬಗಳಲ್ಲಿ ನೆಲೆಸಿರುವ ಶಾಂತಿಯನ್ನು ತೊಲಗಿಸಿರಿ. ನಿಮ್ಮ ಶಾಂತಿಯನ್ನು ಪಾಲಿಸಿರಿ. ಕುಟುಂಬದಲ್ಲಿ ಕಷ್ಟದ ಹೊರೆಗಳು ಜಾಸ್ತಿ ಇವೆ ಸ್ವಾಮಿ. ಆ ಕಷ್ಟದ ಕೊಡಗಳು ತುಂಬಿಕೊಂಡಿವೆ ಸ್ವಾಮಿ. ಅಪ್ಪ ತಂದೆ, ಆ ಕಷ್ಟಗಳನ್ನೆಲ್ಲ ನೀಗಿಸುವಾತನು ನಿಮ್ಮ ಸ್ವಾಮಿ. ದಾರಿದ್ರ್ಯತೆಯಿಂದ ಕೂಡಿರುವಂತ ಕುಟುಂಬಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಎಷ್ಟೇ ದುಡಿದರೂ ಸ್ವಾಮಿ ಆ ಹಣವು ಸಾಕಾಗುತ್ತಿಲ್ಲ ಸ್ವಾಮಿ. ಕುಟುಂಬದಲ್ಲಿ ದಾರಿದ್ರ್ಯತನವು ಇದೆ ಸ್ವಾಮಿ. ಅಪ್ಪ ತಂದೆಯು ನಿನ್ನ ಸಮೃದ್ಧಿಯನ್ನು ಸ್ವಾಮಿ ಎಲ್ಲ ಕುಟುಂಬಗಳಿಗೂ ನೀಡಿರಿ ಸ್ವಾಮಿ. ದರಿದ್ರತೆಯನ್ನು ಹೋಗಲಾಡಿಸಿರಿ ಸ್ವಾಮಿ.
ಸಾಲದಿಂದ ತುಂಬಿ ಹೋಗಿರುವ ಕುಟುಂಬವನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೀನಿ. ಶಾಂತ ಸ್ಥಾನದಿಂದ ಮುಕ್ತಿಯನ್ನು ಪಡೆಯುವಂತೆ ಸ್ವಾಮಿ ಕುಟುಂಬಗಳನ್ನು ಆಶೀರ್ವದಿಸಿರಿ ರಾಜ. ನಿನ್ನ ಸಮೃದ್ಧಿಯನ್ನು ನೀಡಿರಿ ರಾಜ. ಅಪ್ಪ ತಂದೆ, ಕುಟುಂಬದಲ್ಲಿ ಸ್ವಾಮಿ ಪ್ರಾರ್ಥನೆಗಳು ಇಲ್ಲ ಸ್ವಾಮಿ. ಕೆಲವೊಂದು ಪ್ರಾರ್ಥಿಸುವಂತಹ ಕುಟುಂಬಗಳಲ್ಲಿ ಸ್ವಾಮಿ ಸೈತಾನು ಅನೇಕ ಶೋಧನೆಗಳನ್ನು ತಂದೊಡ್ಡುತ್ತಾನೆ ಸ್ವಾಮಿ. ಎಲ್ಲಿ ನಿನ್ನನ್ನು ಪ್ರೀತಿಸುತ್ತೇವೋ, ಎಲ್ಲಿ ನಿನ್ನನ್ನು ಆರಾಧಿಸುತ್ತೇವೋ, ಎಲ್ಲಿ ನಿನ್ನಲ್ಲಿ ಕೂಡಿಕೊಂಡು ಪ್ರಾರ್ಥಿಸುತ್ತೇವೋ ಅಂತ ಕುಟುಂಬಗಳಲ್ಲಿ ಸೈತಾನನ ಕಾಟ ಜಾಸ್ತಿ ಆಗುತ್ತದೆ ಸ್ವಾಮಿ. ಅಪ್ಪ ತಂದೆ, ನಿನ್ನನ್ನು ಪ್ರಾರ್ಥಿಸಲು ಬಿಡುತ್ತಿಲ್ಲ ಸ್ವಾಮಿ, ನಿನ್ನಲ್ಲಿ ಒಂದಾಗಲು ಬಿಡುತ್ತಿಲ್ಲ ಸ್ವಾಮಿ. ಅಪ್ಪ ತಂದೆ, ಕುಟುಂಬದಲ್ಲಿ ನೆಲೆಸಿರುವಂತಹ ಅದೃಷ್ಟ ಶಕ್ತಿಯನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಅಗ್ನಿಯಿಂದ ಭಸ್ಮ ಮಾಡುವುದು ಸ್ವಾಮಿ. ಅಪ್ಪ ತಂದೆ, ಎಲ್ಲ ಕುಟುಂಬಗಳಲ್ಲಿ ಪ್ರಾರ್ಥಿಸುವಾಗ ಕುಟುಂಬಕ್ಕೆ ಬೇಕಾದ ಅವಶ್ಯಕತೆಗಳು ನಿನಗೆ ತಿಳಿದಿದೆ ರಾಜ. ಅಪ್ಪ ತಂದೆ, ನೀವು ಎಲ್ಲರ ಕುಟುಂಬಗಳನ್ನು ಬಲ್ಲಾಕ ನೀನಾಗಿದ್ದೀಯ ಸ್ವಾಮಿ. ಎಲ್ಲರ ಕುಟುಂಬಗಳಲ್ಲಿರುವ ನೋವುಗಳನ್ನು ನೀನು ಬಲ್ಲವನಾಗಿದ್ದೀಯ ಸ್ವಾಮಿ. ಅಪ್ಪ ತಂದೆಯೇ ಬನ್ನಿರಿ, ಎಲ್ಲರ ಕುಟುಂಬಗಳಲ್ಲಿ ಬನ್ನಿರಿ. ಅಪ್ಪ ತಂದೆಯ ಮಕ್ಕಳಲ್ಲಿರುವಂತಹ ಹಠಮಾರಿತನವನ್ನು ತೊಡೆದು ಹಾಕಿರಿ ಸ್ವಾಮಿ. ಅಪ್ಪ ತಂದೆ, ಹಠ ಎಂಬ ಸೈತಾನನು ಕುಟುಂಬದಲ್ಲಿ ಇದ್ದುಕೊಂಡು ಕುಟುಂಬದ ಅಶಾಂತಿಯನ್ನು ಉಂಟು ಮಾಡುತ್ತಿದ್ದಾನೆ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲ ಯೌವನಸ್ಥ ಮಕ್ಕಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತೇನೆ. ಕುಟುಂಬದಲ್ಲಿ ನಿಮ್ಮ ಮಕ್ಕಳು ಸ್ವಾಮಿ ಯಾವುದೇ ಅಡ್ಡ ದಾರಿಯಲ್ಲಿ ಹೋಗದೆ ಸ್ವಾಮಿ, ಯಾವುದೇ ದುಷ್ಟ ಕ್ರಿಯೆಗಳಿಗೆ ಒಳಗಾಗದೆ ಸ್ವಾಮಿ, ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಜೀವಿಸುವ ಮಕ್ಕಳಾಗಿ ಮಾರ್ಪಡಿಸಲು ನಿಜ. ಅಪ್ಪ ತಂದೆ, ಮಕ್ಕಳಿಂದ ಆಗುತ್ತಿರುವಂತಹ ನೋವುಗಳನ್ನು ಸ್ವಾಮಿ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಕುಟುಂಬವನ್ನು ಸಂರಕ್ಷಿಸಿರಿ ರಾಜ. ಕುಟುಂಬವನ್ನು ಆಶೀರ್ವದಿಸಿರಿ ರಾಜ. ಅಪ್ಪ ತಂದೆ, ಪ್ರಾರ್ಥಿಸುವ ಕುಟುಂಬಗಳನ್ನಾಗಿ ಮಾರ್ಪಡಿಸಿರಿ ರಾಜ. ನಿನ್ನ ವಾಕ್ಯವನ್ನು ತಿಳಿದುಕೊಂಡು ನಿನ್ನ ವಾಕ್ಯದ ಪ್ರಕಾರ ನಡೆಯುವಂತಹ ಮಕ್ಕಳಾಗಿ ಮಾರ್ಪಡಿಸಿರಿ ರಾಜ. ಅಮ್ಮ ತಾಯಿಯೇ, ಪರಿಶುದ್ಧ ಮಾತೆಯೇ, ನಮ್ಮೆಲ್ಲರ ಕುಟುಂಬಗಳ ರಾಣಿಯೇ, ನಮ್ಮೆಲ್ಲರ ಕುಟುಂಬಗಳಿಗಾಗಿ ನಿನ್ನ ಮಗನ ಮುಖಾಂತರ ಪ್ರಾರ್ಥಿಸಿರಿ ತಾಯಿ. ಯಾವುದೇ ಕುಟುಂಬವು ಸ್ವಾಮಿ ನಷ್ಟವೆಂಬುದೇ ಸ್ವಾಮಿ, ಯಾವುದೇ ಕುಟುಂಬವು ಹಾಳಾಗದಂತೆ ಸ್ವಾಮಿ ನಮ್ಮೆಲ್ಲರ ಕುಟುಂಬಗಳನ್ನು ಕಾದು ರಕ್ಷಿಸಿರಿ ಎಂದು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೇನ್. ಈಶ್ವೇ ಸ್ತೋತ್ರ, ಈಶ್ವೇ ವಂದನೆ, ಈಶ್ವೇ ಆರಾಧನೆ. ಈಶ್ವೇ ಈ ಬೆಳಗಿನ ಜಾವದಲ್ಲಿ ಎದ್ದು ಕುಳಿತು ನಿಮ್ಮನ್ನು ಸ್ತುತಿಸಿ ಆರಾಧಿಸಲು ಕರೆಕೊಟ್ಟದಕ್ಕಾಗಿ ಸ್ತೋತ್ರ ಯೇಸುವೆ. ಈಶ್ವೇ ಈ ಬೆಳಗಿನ ಜಾವದಲ್ಲಿ ಎಲ್ಲ ಕುಟುಂಬಗಳಿಗಾಗಿ, ನನ್ನ ಕುಟುಂಬಗಳ ಎಲ್ಲ ಕುಟುಂಬಗಳ ಪ್ರಾರ್ಥಿಸಲು ಕರೆಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೆ. ಯೇಸುವೆ, ಎಲ್ಲ ಕುಟುಂಬವನ್ನು ಆಶೀರ್ವದಿಸಿರಿ ಯೇಸುವೆ. ಎಲ್ಲ ಕುಟುಂಬದಲ್ಲಿರುವ ಕಷ್ಟ, ನಷ್ಟ, ವೇದನೆ, ದುಃಖ, ಭಾರಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯೇಸುವೆ. ಎಲ್ಲ ಕುಟುಂಬವನ್ನು ಆಶೀರ್ವದಿಸಿ ಎಲ್ಲರನ್ನು ಪರಿವರ್ತಿಸಿರಿ ಎಂದು ಪ್ರಾರ್ಥಿಸುತ್ತೇನೆ ಯೇಸುವೆ. ಎಲ್ಲ ಕುಟುಂಬದಲ್ಲಿ ನಿಮ್ಮ ಪವಿತ್ರ ಆತ್ಮರ ಕೃಪವರ ಪ್ರಸಾದದಿಂದ ಎಲ್ಲರನ್ನು ಪರಿವರ್ತಿಸಿರಿ ಎಂದು ಪ್ರಾರ್ಥಿಸುತ್ತೇನೆ. ಆಮೇನ್. ಏಸೇ ಸ್ತೋತ್ರ, ಏಸೇ ವಂದನೆ, ಏಸೇ ಆರಾಧನೆ. ಅಪಾರ ತಂದೆ, ಬಿಡುವರನಿಂದ ತಿಳಿದ ತಾಯಿ ತಂದೆ ಸಾರಿ ಕಾಪಾಡಿದ ತಾಯಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ, ನಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಬಗ್ಗೆ ಕೊಟ್ಟು ಈ ಸುಂದರವಾದ ಗಳಿಗೆಯಲ್ಲಿ ನಮ್ಮೆಲ್ಲರನ್ನ ಒಂದು ಗುರುತಿಸಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ, ಪ್ರಯತ್ನ ಮಾಡಲು ಬುದ್ಧಿ ಶಕ್ತಿ, ಜ್ಞಾನ ಶಕ್ತಿ ಕೊಟ್ಟು ನಮ್ಮನ್ನು ಒಂದು ಗುರುತಿಸಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ, ದೇವರೇ, ನಮ್ಮ ಕುಟುಂಬಗಳು ಪ್ರಾರ್ಥನಾ ತಂಡದ ಎಲ್ಲಾ ಕುಟುಂಬಗಳು ನಿಮ್ಮ ಪಾತ್ರಿಸಿ ಮಕ್ಕಳು ಮಾಡ್ತಾರೆ ಸ್ವಾಮಿ. ಅಪ್ಪ, ಕುಟುಂಬದಲ್ಲಿ ಶಾಂತಿಯನ್ನು ತಂದಾಡ್ತಿದ್ದಾರೆ ಸ್ವಾಮಿ. ಅಪ್ಪ, ಎಲ್ಲಾ ಮಕ್ಕಳಿಗೆ ಪ್ರೀತಿ ಉಂಟಾಗಲಿ ತಂದೆ, ಶಾಂತಿ ಉಂಟಾಗಲಿ ತಂದೆ, ಕರುಣೆ ಉಂಟಾಗಲಿ ತಂದೆ. ಅಪ್ಪ, ಕುಟುಂಬದಲ್ಲಿ ಜಗಳಗಳು, ಸೋಲುಗಳು, ಬಿಡುಗಡೆ ನೀಡುವವರಿಗೆ ಒಬ್ಬರೇ ರಾಜ, ಕಣ್ಣೀರು ಒಬ್ಬರೇ ರಾಜ. ಅಪ್ಪ, ನೀವು ಪ್ರೀತಿಯಿಂದ ಎಲ್ಲರಿಗೆ ಆಶೀರ್ವಾದ ಮಾಡೋರು ನೀವು ಒಬ್ಬರೇ ರಾಜ. ಎಲ್ಲಾ ಮಕ್ಕಳಲ್ಲಿ ಪ್ರೀತಿ ಉಂಟಾಗಲಿ ತಂದೆ, ಶಾಂತಿ ಉಂಟಾಗಲಿ ತಂದೆ. ಅಪ್ಪ, ಕುಟುಂಬದಲ್ಲಿ ಜಗಳಗಳು, ಗೊಂದಲಗಳು ಅಳಿಸ್ಯಾಕ ರಜ, ಬಿಡುಗಡೆ ನೀಡಿ ಸ್ವಾಮಿ. ಎಲ್ಲಾ ಮಕ್ಕಳಿಗೆ ಒಳ್ಳೆಯ ಸ್ವಭಾವನ ಕಾಲಕ್ಕೆ ರಜ. ಎಲ್ಲಾ ಮಕ್ಕಳಲ್ಲಿ ಬದಲಾವಣೆ ಉಂಟಾಗಲಿ ತಂದೆ, ಪ್ರೀತಿ ಉಂಟಾಗಲಿ ತಂದೆ. ಎಲ್ಲಾ ಕುಟುಂಬದಲ್ಲಿ ವಾಸ ಮಾಡಿದೆ ತಂದೆ, ನೆಲೆಗಳಿರೆ ತಂದೆ. ಅಪ್ಪ, ನಿಮ್ಮ ಹೋಲಿಕೆಯಲ್ಲಿ ಎಲ್ಲಾರು ರೂಪಗೊಂಡಿದ್ದೇವೆ ಸ್ವಾಮಿ. ನಿಮ್ಮ ಆಶೀರ್ವಾದದಿಂದ ಎಲ್ಲಾರು ಬದುಕಿದ್ದೀವಿ ಸ್ವಾಮಿ. ಅಪ್ಪ, ಜೀವ ಕೊಡುವ ರಾಜ್ಯರೇ ಸ್ತೋತ್ರ ರಾಜ.
ಶಾಂತಿ ಕೊಡುವರಾಗಿರೋ ಸ್ತೋತ್ರ ರಾಜ. ಶಾಂತಿ ಎಷ್ಟೋ ಕೋಟಿ ನಮಗೆ ಶಾಂತಿ ಸಿಗಲ್ಲ ತಂದೆ. ನಿಮ್ಮಲ್ಲಿ ಮಾತ್ರ ಶಾಂತಿ ಸಿಗೋದು ತಂದೆ, ನಿಮ್ಮಲ್ಲಿ ಮಾತ್ರ ಪ್ರೀತಿ ಸಿಗೋದು ತಂದೆ. ಅಪ್ಪ ಎಲ್ಲಾ ಮಕ್ಕಳಿಗೆ ಪ್ರೀತಿ ಉಂಟಾಗಲಿ ತಂದೆ, ನೀತಿ ಉಂಟಾಗಲಿ ತಂದೆ. ಅಪ್ಪ ಅನುಮಾನ ರೋಗದಿಂದ ಬಿಡುಗಡೆ ನೀಡುತ್ತಂದೆ, ಜಗಳಗಳಿಂದ ಬಿಡುಗಡೆ ನೀಡುತ್ತಂದೆ, ಕೆಟ್ಟ ಆಲೋಚನೆಗಳಿಂದ ಬಿಡುಗಡೆ ನೀಡುತ್ತಂದೆ, ಸುಳ್ಳು ಕಳತಾಣದಿಂದ ಬಿಡುಗಡೆ ನೀಡುತ್ತಂದೆ, ಮೋಸ ಮಾಡೋ ಬುದ್ಧಿಗಳಿಂದ ಬಿಡುಗಡೆ ನೀಡುತ್ತಂದೆ. ಅಪ್ಪ ಸುಮ್ಮನೆ ಮಾತು ಬಿಟ್ಟು ಕೊಡ್ತಾರೆ ಸ್ವಾಮಿ, ಒಳ್ಳೆ ದುಡ್ಡು ಸಿಗೊಂಡು ಅವರಿಗೆ ಮೋಸ ಮಾಡ್ತಿದ್ದಾರೆ ಸ್ವಾಮಿ. ಅಪ್ಪ ಅಂತ ಮಕ್ಕಳ ನೇರಳವಾಗಿ ಆಚರಿಸುತ್ತಂದೆ. ಆ ಮಕ್ಕಳಿಗೆ ಒಳ್ಳೆ ಸ್ವಭಾವನ ದಯಪಾಲಿಸಿರಜ. ಯಾರ ಜನದಲ್ಲಿ ಹೋಗಬಾರದು, ಸುಟ್ಟು ಬಿಡಬೇಕು ಅನ್ನೋಣ ಎಂಬುದನ್ನು ಒಳ್ಳೆ ಸ್ವಭಾವವನ್ನು ಎಲ್ಲ ಮಕ್ಕಳಿಗೆ ದಯಪಾಲಿಸಿರಜ. ಅಪ್ಪ ನಮ್ಮ ಕುಟುಂಬವನ್ನು ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡುತ್ತೇನೆ ತಂದೆ. ನಮ್ಮ ಕುಟುಂಬದಲ್ಲಿ ಜೀವನ ತೊಂದರೆಗಳು, ಸೋಲುಗಳು, ಕೆಟ್ಟ ಆಲೋಚನೆಗಳು ಬಿಡುಗಡೆ ನೀಡುತ್ತಂದೆ, ಸುಳ್ಳು ಬಿಡುಗಡೆ ನೀಡುತ್ತಂದೆ, ಕಳ್ಳ ಬುದ್ಧಿ ಬಿಡುಗಡೆ ನೀಡುತ್ತಂದೆ, ಕೊಲ್ಲ ಬುದ್ಧಿ ಬಿಡುಗಡೆ ನೀಡುತ್ತಂದೆ. ಅಪ್ಪ ನಮ್ಮ ಕುಟುಂಬದಲ್ಲಿ ಎಲ್ಲಾ ಮಕ್ಕಳಿಗೆ ಪ್ರೀತಿ ಉಂಟಾಗಲಿ ತಂದೆ, ನೀತಿ ಉಂಟಾಗಲಿ ತಂದೆ, ಕರುಣೆ ಉಂಟಾಗಲಿ ತಂದೆ. ಅಪ್ಪ ಒಳ್ಳೆ ಕ್ರಿಸ್ತರ ಮಕ್ಕಳಾಗಿ ಮಾರ್ಪಡಿಸುತ್ತಂದೆ. ಸಹಾಯ ಮಾಡೋರು ನೀವು ಪ್ರೇರಜ. ಪ್ರಾರ್ಥನಾ ತಂಡದಲ್ಲಿ ಎಲ್ಲಾ ಕುಟುಂಬಗಳ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡುತ್ತೇನೆ ಸ್ವಾಮಿ. ಎಲ್ಲಾ ಮಕ್ಕಳ ನೇರವಾಗಿ ಆಚರಿಸುತ್ತಂದೆ. ಎಲ್ಲಾ ಕುಟುಂಬಗಳಲ್ಲಿ ಪ್ರೀತಿ ಶಾಂತಿ ಏರಲು ತಂದೆ. ಕುಟುಂಬದ ನಾಯಕರ ನೀವಾಗಿದ್ದೀರಿ ರಾಜ. ಅಪ್ಪ ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ತಂದೆ. ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನನ್ನ ಜೀವವುಳ್ಳ ಒಡೆಯನೇ, ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ನೀವು ನನ್ನ ಜೀವಿತದಲ್ಲಿ ಮಾಡಿರುವ ಪ್ರತಿಯೊಂದು ಮಹತ್ ಕಾರ್ಯಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ವಿಶ್ವದ ಎಲ್ಲ ಕುಟುಂಬಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಪ್ರತಿಯೊಂದು ಕುಟುಂಬಗಳಲ್ಲಿಯೂ ಸಂರಕ್ಷಣೆಯನ್ನು ಕೊಟ್ಟು ಸ್ವಾಮಿ. ಪ್ರತಿಯೊಂದು ಕುಟುಂಬಗಳಲ್ಲಿಯೂ ನಿಮ್ಮ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಕುಟುಂಬಗಳಲ್ಲಿ ನೋವು, ಭಾರ, ಚಿಂತೆ, ವೇದನೆಗಳು, ಕಷ್ಟ, ನೋವುಗಳು, ಹೋರಾಟಗಳು ತುಂಬಿ ಹೋಗಿವೆ ಸ್ವಾಮಿ. ಸಹಿಸಿಕೊಳ್ಳಲು ಆಗದೆ ಕಣ್ಣೀರಿಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ನಮ್ಮೆಲ್ಲರ ಕುಟುಂಬದಲ್ಲಿ ಇಳಿದು ಬಂದಿರಿ ಸ್ವಾಮಿ. ನಿಮ್ಮ ಕೃಪಾಶೀರ್ವಾದಗಳಿಂದ ನಮ್ಮನ್ನು ತುಂಬಿರಿ ಸ್ವಾಮಿ. ನಮ್ಮಲ್ಲಿ ಎಷ್ಟೇ ಕಷ್ಟ ನೋವುಗಳು ಬಂದರೂ ಅದನ್ನು ಸಹಿಸಿಕೊಂಡು ನಡೆಯಲು ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಕುಟುಂಬಗಳಲ್ಲಿ ಒಡಹುಟ್ಟಿದವರಲ್ಲಿ ಪರಸ್ಪರ ಘರ್ಷಣೆಗಳು, ಜಗಳ, ಮನಸ್ತಾಪಗಳು ಸ್ವಾಮಿ. ಅಪ್ಪ ತಂದೆ, ಪ್ರತಿಯೊಂದು ಕುಟುಂಬದಲ್ಲಿಯೂ ನಿಮ್ಮ ಪ್ರೀತಿಯನ್ನು ಬಿತ್ತಿರಿ ಸ್ವಾಮಿ. ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಐಕ್ಯತೆಯಿಂದ ಬಾಳುವ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ಓ ಪವಿತ್ರಾತ್ಮರೇ, ಪ್ರತಿಯೊಂದು ಕುಟುಂಬದ ಮೇಲೂ ಇಳಿದು ಬಂದಿರಿ ಸ್ವಾಮಿ. ಪ್ರಾರ್ಥಿಸುವ ಕುಟುಂಬವಾಗಿ ಮಾರ್ಪಡಿಸಿರಿ ಸ್ವಾಮಿ. ಅಪ್ಪ ತಂದೆಯೇ, ಎಷ್ಟೋ ಕುಟುಂಬಗಳು ಪ್ರೀತಿ ಇಲ್ಲದೆ, ವಿಧೇಯತೆ ಇಲ್ಲದೆ, ಅನ್ಯೋನ್ಯತೆ ಇಲ್ಲದೆ ಒಡೆದು ಹೋಗುತ್ತಿವೆ ಸ್ವಾಮಿ. ಎಷ್ಟೋ ಮಕ್ಕಳು ವಯಸ್ಸಾದ ಎತ್ತವರನ್ನು ನೋಡದೆ ಅವರನ್ನು ಆರೈಕೆ ಮಾಡಲು ಕಷ್ಟವೆಂದು ಅನಾಥಾಶ್ರಮದಲ್ಲಿ ಇರಿಸುತ್ತಿದ್ದಾರೆ ಸ್ವಾಮಿ. ಎಷ್ಟೋ ವಯಸ್ಸಾದ ತಂದೆ ತಾಯಂದಿರು ಕಣ್ಣೀರಿನಲ್ಲಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಮಕ್ಕಳನ್ನು ಪರಿವರ್ತಿಸಿರಿ ರಾಜ. ತಮ್ಮ ಎತ್ತವರನ್ನು ಗೌರವಿಸಿ ಅವರನ್ನು ಪೋಷಿಸುವ ಕುಟುಂಬವಾಗಿ, ಅವರನ್ನು ಒಂದು ಪವಿತ್ರ ಕುಟುಂಬವಾಗಿ ಅವರನ್ನು ಮಾರ್ಪಡಿಸಿರಿ ಸ್ವಾಮಿ. ಅಪ್ಪ ತಂದೆ, ನನ್ನ ಕುಟುಂಬದಲ್ಲಿಯೂ ಸ್ವರ್ಗೀಯ ಯಾತ್ರೆಯ ಪ್ರಾರ್ಥನಾ ತಂಡದ ಪ್ರತಿಯೊಂದು ಕುಟುಂಬದಲ್ಲಿಯೂ ಬಂದು ನೆಲೆಸಿರಿ ಸ್ವಾಮಿ. ನಿಮ್ಮ ಅನಂತ ಕೃಪೆಯಿಂದ ನಮ್ಮನ್ನು ತುಂಬಿರಿ ಸ್ವಾಮಿ. ಹೌದು ಸ್ವಾಮಿ, ನಿಮ್ಮ ಪರಿಶುದ್ಧ ನಾಮದಲ್ಲಿ ರಕ್ಷಣೆ, ಜಯ, ವಿಜಯಗಳು ಸ್ವಾಮಿ. ಅಪ್ಪ ತಂದೆಯೇ, ಪ್ರತಿಯೊಂದು ಕುಟುಂಬವು ನಿಮ್ಮನ್ನು ಸ್ಮರಿಸಿ ಬಾಳುವ ಕೃಪೆಯನ್ನು ಕರುಣಿಸಿರಿ ಎಂದು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ, ಕೀರ್ತನೆ 103, 4ನೇ ವಾಕ್ಯ. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು
ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನೂ ಆಗಿದ್ದಾನೆ. 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಯೆಶಾಯ 49ನೇ ಅಧ್ಯಾಯ 16ನೇ ವಾಕ್ಯ. ನಾನಾದರೆ ನಿನ್ನನ್ನು ಮರೆಯು, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಮತ್ತಾಯ 4ನೇ ಅಧ್ಯಾಯ 4ನೇ ವಾಕ್ಯ. ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು. 2 ಥೆಸಲೋನಿಕ 3ನೇ ಅಧ್ಯಾಯ 3ನೇ ವಾಕ್ಯ. ಕರ್ತನು ನಂಬಿಗಸ್ತನು, ಆತನು ನಿನ್ನನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಮತ್ತಾಯ 28ನೇ ಅಧ್ಯಾಯ 10ನೇ ವಾಕ್ಯ. ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಕೀರ್ತನೆ 18ನೇ ಅಧ್ಯಾಯ 28ನೇ ವಾಕ್ಯ. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರಾಗಿರುವ ನನ್ನ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಗುಣಗಾನ ಮಾಡುತ್ತಿದ್ದೇನೆ. ನನ್ನನ್ನು ಅನುಗ್ರಹಿಸಿರಿ. ಈ ದಿನ ನನ್ನೊಳಗಿರುವ ಎಲ್ಲ ವಿಧವಾದ ಬಲಹೀನತೆಗಳನ್ನು ಸಮರ್ಪಿಸುತ್ತೇನೆ. ನನ್ನನ್ನು ಅತಿಯಾಗಿ ಕಾಡುವ ದೈಹಿಕ ಬಲಹೀನತೆಗಳನ್ನು ನಿಮಗೆ ಸಮರ್ಪಿಸುತ್ತೇನೆ. ಇವುಗಳು ನನ್ನನ್ನು ಹಲವಾರು ವಿಧದಲ್ಲಿ ಶೋಧನೆಗೆ ಒಳಪಡಿಸುತ್ತದೆ. ನನ್ನಿಂದ ಬರುವ ಚಿಂತನೆಗಳು, ನನ್ನಿಂದ ಬರುವ ಮಾತುಗಳು, ನನ್ನಿಂದ ನೋಡುವ ದೃಶ್ಯಗಳು, ಹಾಗೆಯೇ ನನ್ನೊಳಗೆ ಪ್ರಚೋದನೆಗೆ ತರುವಂತಹ ಮಾತುಗಳು, ಸನ್ನಿವೇಶಗಳು, ಚಿತ್ರಪಟಗಳು, ಮಾಧ್ಯಮಗಳು, ಸಿನಿಮಾ ರಂಗಗಳು, ಸೀರಿಯಲ್ಗಳು, ಇವುಗಳೆಲ್ಲವೂ ಅನೇಕವಾಗಿ ನನ್ನ ಮಾನಸಿಕವಾದ ಸಮಸ್ಯೆಗೆ ಒತ್ತಡವನ್ನು ತರುತ್ತದೆ. ಇವುಗಳೆಲ್ಲದಿಂದ ನನ್ನನ್ನು ದೂರ ಮಾಡಿರಿ. ನಿಮ್ಮ ಪ್ರಸನ್ನತೆಯಲ್ಲಿ ತುಂಬಿ ನಾನು ನಿಮ್ಮ ಚರಣದ ದಾಸನಾಗಿ ಜೀವಿಸುವಂತೆ ಮಾಡಿರಿ. ದೈಹಿಕವಾದ ಈ ಒಡಲನ್ನು ಪಡೆದುಕೊಂಡಿರುವ ನಾನು ಈ ನನ್ನ ದೇಹವನ್ನು ನಿಮ್ಮ ದೇವಾಲಯವೆಂದು ವಿಶ್ವಾಸಿಸಿ ಈ ದೇಹದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತಾ ನಿಮ್ಮೊಂದಿಗೆ ಐಕ್ಯದಿಂದ ಕೃಪೆಯಿಂದ ಕರುಣಿಸಿರಿ. ನಿಮ್ಮ ಜೀವಶಾಸ್ತ್ರದಿಂದ ತುಂಬಿದ ಈ ದೇಹವು ಸದಾ ನಿಮ್ಮ ದೇಗುಲವಾಗಿ ನಿಮಗೆ ಮೆಚ್ಚುಗೆಯಾಗಿ ಸಂರಕ್ಷಿಸಿ ಬಾಳಲು ಬೇಕಾದ ಕೃಪೆಯನ್ನು ನನಗೆ ಕೊಡಿರಿ ಎಂದು ತಲೆಯಿಂದ ಪಾದದವರೆಗೂ ನನ್ನನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ಜೀವನುಳ್ಳ ತಂದೆಯೇ, ಆಮೆನ್. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಗೆ ಪ್ರಾರ್ಥಿಸೋಣ. ಪರಿಶುದ್ಧ ಪೂಜ್ಯ ತಾಯಿಯ ಮಧ್ಯಸ್ಥಿಕೆ ನಮಗೆ ಅವಶ್ಯಕ. ಇಡೀ ಲೋಕದ ತಾಯಿ, ಇಡೀ ಲೋಕದ ಕುಟುಂಬಕ್ಕೆ ತಾಯಿ, ಪವಿತ್ರ ಕುಟುಂಬವಾಗಿ ಸಂತ ಜೋಸೆಫರೊಡನೆ ಪ್ರಭು ಯೇಸುವಿನೊಡನೆ ಜೀವಿಸಿ ಈ ಲೋಕಕ್ಕೆ ಮಾರ್ಗವಾದ ಶಿರೋಮಣಿ ಆ ತಾಯಿಯ ಮಧ್ಯಸ್ಥೆಯಲ್ಲಿ ಪ್ರಾರ್ಥಿಸೋಣ. ಜಪಸರನ್ನು ಕೈಯಲ್ಲಿ ಹಿಡಿದು, ಅಮ್ಮ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿ ಎಂದು ನಾವು ಭಿನ್ನಯಿಸೋಣ. ಆ ಮಾತೆಯ ಮಧ್ಯಸ್ಥಿಕೆ ನಮ್ಮೆಲ್ಲರ ಕುಟುಂಬಗಳಿಗೆ ಆಶೀರ್ವಾದ. ನಾವು ಪ್ರಾರ್ಥಿಸೋಣ, ಅಮ್ಮ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿ ಎಂದು ಭಿನ್ನಯಿಸೋಣ. ಜಪಸರವನ್ನು ಕೈಯಲ್ಲಿ ನಾವು ಹಿಡಿಯೋಣ.